ಫನ್ ಪಾರ್ಕ್ನಲ್ಲಿ ಅದ್ಭುತ ಪ್ರಕೃತಿ ಗೈಡೆಡ್ ವಾಕ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಭಾಗಿಯಾಗಿದ್ದರು. ಅದರ ಕುರಿತಾದ ರಿಪೋರ್ಟ್ ಇಲ್ಲಿದೆ. ಈಗ ಕಬ್ಬನ್ ಪಾರ್ಕ್ನ ಮಹತ್ವವನ್ನು ತಿಳಿಸೋದಕ್ಕೆ ಕಬ್ಬನ್ ಪಾರ್ಕ್ ಮತ್ತೆ ತೋಟಗಾರಿಕೆ ಇಲಾಖೆ ಈಗ ಹೊಸದಾದಂತಹ ಒಂದು ಕಾರ್ಯಕ್ರಮ ಹಂಚಿಕೊಳ್ಳಲಾಗಿದೆ. ಇವತ್ತು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿರುವಂತದ್ದು ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತಹ ಕೆಲಸ ಮಾಡ್ತಾರೆ. ಅಂದ್ರೆ ಅದ್ಭುತ ಪ್ರಕೃತಿ ಗೈಡೆಡ್ ವಾಯ್ಸ್ ಕಾರ್ಯಕ್ರಮ ಅಂತ ಹೇಳಿ ಈಗ ಆಯೋಜನೆ ಮಾಡುವಂತಂದ್ರೆ ಕಬ್ಬನ್ ಪಾರ್ಕ್ ಇರುವಂತಹ ಮರಗಳ ಬಗ್ಗೆ ಅದರ ಇತಿಹಾಸ ಬಗ್ಗೆಯನ್ನು ಹೇಳಿಕೊಡುವಂತಹ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಜನರಿಗೆ ಅವರಿಗೆ ಈ ಒಂದು ಧ್ವನಿಯ ಮೂಲಕ ಅಥವಾ ಗೈಡ್ಗಳನ್ನು ಕರ್ಕೊಂಡು ಬಂದು ಅವರು ಪ್ರತಿಯೊಂದು ಮರಗಳ ಬಗ್ಗೆ ಜೊತೆಗೆ ಆ ಪಥದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡುವಂತಹ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಸದ್ಯಕ್ಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ತೋಟಗಾರಿಕೆ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಈ ಭಾಗಿಯಾಗಿರುವಂತಹ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ವಾಕರ್ಸ್ಗಳು ಕೂಡ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಯಾರೇ ವಾಕರ್ಸ್ ಬಂದರೂ ಕೂಡ ಪ್ರತಿಯೊಂದು ಮರಗಳ ಬಗ್ಗೆ ಆಗಿರ್ಬೋದು, ಇಲ್ಲಿರೋ ಒಂದು ಸ್ಥಳದ ಮಹತ್ವವನ್ನ ಅವರಿಗೆ ವಾಯ್ಸ್ ಮೂಲಕ ಗೈಡ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫನ್ ಪಾರ್ಕ್ನಲ್ಲಿ ಅದ್ಭುತ ಪ್ರಕೃತಿ ಗೈಡೆಡ್ ವಾಕ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಭಾಗಿಯಾಗಿದ್ದರು. ಅದರ ಕುರಿತಾದ ರಿಪೋರ್ಟ್ ಇಲ್ಲಿದೆ. ಈಗ ಕಬ್ಬನ್ ಪಾರ್ಕ್ನ ಮಹತ್ವವನ್ನು ತಿಳಿಸೋದಕ್ಕೆ ಕಬ್ಬನ್ ಪಾರ್ಕ್ ಮತ್ತೆ ತೋಟಗಾರಿಕೆ ಇಲಾಖೆ ಈಗ ಹೊಸದಾದಂತಹ ಒಂದು ಕಾರ್ಯಕ್ರಮ ಹಂಚಿಕೊಳ್ಳಲಾಗಿದೆ. ಇವತ್ತು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿರುವಂತದ್ದು ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತಹ ಕೆಲಸ ಮಾಡ್ತಾರೆ. ಅಂದ್ರೆ ಅದ್ಭುತ ಪ್ರಕೃತಿ ಗೈಡೆಡ್ ವಾಯ್ಸ್ ಕಾರ್ಯಕ್ರಮ ಅಂತ ಹೇಳಿ ಈಗ ಆಯೋಜನೆ ಮಾಡುವಂತಂದ್ರೆ ಕಬ್ಬನ್ ಪಾರ್ಕ್ ಇರುವಂತಹ ಮರಗಳ ಬಗ್ಗೆ ಅದರ ಇತಿಹಾಸ ಬಗ್ಗೆಯನ್ನು ಹೇಳಿಕೊಡುವಂತಹ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಜನರಿಗೆ ಅವರಿಗೆ ಈ ಒಂದು ಧ್ವನಿಯ ಮೂಲಕ ಅಥವಾ ಗೈಡ್ಗಳನ್ನು ಕರ್ಕೊಂಡು ಬಂದು ಅವರು ಪ್ರತಿಯೊಂದು ಮರಗಳ ಬಗ್ಗೆ ಜೊತೆಗೆ ಆ ಪಥದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡುವಂತಹ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಸದ್ಯಕ್ಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ತೋಟಗಾರಿಕೆ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಈ ಭಾಗಿಯಾಗಿರುವಂತಹ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ವಾಕರ್ಸ್ಗಳು ಕೂಡ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಯಾರೇ ವಾಕರ್ಸ್ ಬಂದರೂ ಕೂಡ ಪ್ರತಿಯೊಂದು ಮರಗಳ ಬಗ್ಗೆ ಆಗಿರ್ಬೋದು, ಇಲ್ಲಿರೋ ಒಂದು ಸ್ಥಳದ ಮಹತ್ವವನ್ನ ಅವರಿಗೆ ವಾಯ್ಸ್ ಮೂಲಕ ಗೈಡ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫನ್ ಪಾರ್ಕ್ನಲ್ಲಿ ಅದ್ಭುತ ಪ್ರಕೃತಿ ಗೈಡೆಡ್ ವಾಕ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಭಾಗಿಯಾಗಿದ್ದರು. ಅದರ ಕುರಿತಾದ ರಿಪೋರ್ಟ್ ಇಲ್ಲಿದೆ. ಈಗ ಕಬ್ಬನ್ ಪಾರ್ಕ್ನ ಮಹತ್ವವನ್ನು ತಿಳಿಸೋದಕ್ಕೆ ಕಬ್ಬನ್ ಪಾರ್ಕ್ ಮತ್ತೆ ತೋಟಗಾರಿಕೆ ಇಲಾಖೆ ಈಗ ಹೊಸದಾದಂತಹ ಒಂದು ಕಾರ್ಯಕ್ರಮ ಹಂಚಿಕೊಳ್ಳಲಾಗಿದೆ. ಇವತ್ತು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿರುವಂತದ್ದು ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತಹ ಕೆಲಸ ಮಾಡ್ತಾರೆ. ಅಂದ್ರೆ ಅದ್ಭುತ ಪ್ರಕೃತಿ ಗೈಡೆಡ್ ವಾಯ್ಸ್ ಕಾರ್ಯಕ್ರಮ ಅಂತ ಹೇಳಿ ಈಗ ಆಯೋಜನೆ ಮಾಡುವಂತಂದ್ರೆ ಕಬ್ಬನ್ ಪಾರ್ಕ್ ಇರುವಂತಹ ಮರಗಳ ಬಗ್ಗೆ ಅದರ ಇತಿಹಾಸ ಬಗ್ಗೆಯನ್ನು ಹೇಳಿಕೊಡುವಂತಹ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಜನರಿಗೆ ಅವರಿಗೆ ಈ ಒಂದು ಧ್ವನಿಯ ಮೂಲಕ ಅಥವಾ ಗೈಡ್ಗಳನ್ನು ಕರ್ಕೊಂಡು ಬಂದು ಅವರು ಪ್ರತಿಯೊಂದು ಮರಗಳ ಬಗ್ಗೆ ಜೊತೆಗೆ ಆ ಪಥದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡುವಂತಹ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಸದ್ಯಕ್ಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ತೋಟಗಾರಿಕೆ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಈ ಭಾಗಿಯಾಗಿರುವಂತಹ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ವಾಕರ್ಸ್ಗಳು ಕೂಡ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಯಾರೇ ವಾಕರ್ಸ್ ಬಂದರೂ ಕೂಡ ಪ್ರತಿಯೊಂದು ಮರಗಳ ಬಗ್ಗೆ ಆಗಿರ್ಬೋದು, ಇಲ್ಲಿರೋ ಒಂದು ಸ್ಥಳದ ಮಹತ್ವವನ್ನ ಅವರಿಗೆ ವಾಯ್ಸ್ ಮೂಲಕ ಗೈಡ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫನ್ ಪಾರ್ಕ್ನಲ್ಲಿ ಅದ್ಭುತ ಪ್ರಕೃತಿ ಗೈಡೆಡ್ ವಾಕ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಭಾಗಿಯಾಗಿದ್ದರು. ಅದರ ಕುರಿತಾದ ರಿಪೋರ್ಟ್ ಇಲ್ಲಿದೆ. ಈಗ ಕಬ್ಬನ್ ಪಾರ್ಕ್ನ ಮಹತ್ವವನ್ನು ತಿಳಿಸೋದಕ್ಕೆ ಕಬ್ಬನ್ ಪಾರ್ಕ್ ಮತ್ತೆ ತೋಟಗಾರಿಕೆ ಇಲಾಖೆ ಈಗ ಹೊಸದಾದಂತಹ ಒಂದು ಕಾರ್ಯಕ್ರಮ ಹಂಚಿಕೊಳ್ಳಲಾಗಿದೆ. ಇವತ್ತು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿರುವಂತದ್ದು ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತಹ ಕೆಲಸ ಮಾಡ್ತಾರೆ. ಅಂದ್ರೆ ಅದ್ಭುತ ಪ್ರಕೃತಿ ಗೈಡೆಡ್ ವಾಯ್ಸ್ ಕಾರ್ಯಕ್ರಮ ಅಂತ ಹೇಳಿ ಈಗ ಆಯೋಜನೆ ಮಾಡುವಂತಂದ್ರೆ ಕಬ್ಬನ್ ಪಾರ್ಕ್ ಇರುವಂತಹ ಮರಗಳ ಬಗ್ಗೆ ಅದರ ಇತಿಹಾಸ ಬಗ್ಗೆಯನ್ನು ಹೇಳಿಕೊಡುವಂತಹ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಜನರಿಗೆ ಅವರಿಗೆ ಈ ಒಂದು ಧ್ವನಿಯ ಮೂಲಕ ಅಥವಾ ಗೈಡ್ಗಳನ್ನು ಕರ್ಕೊಂಡು ಬಂದು ಅವರು ಪ್ರತಿಯೊಂದು ಮರಗಳ ಬಗ್ಗೆ ಜೊತೆಗೆ ಆ ಪಥದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡುವಂತಹ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಸದ್ಯಕ್ಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ತೋಟಗಾರಿಕೆ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಈ ಭಾಗಿಯಾಗಿರುವಂತಹ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ವಾಕರ್ಸ್ಗಳು ಕೂಡ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಯಾರೇ ವಾಕರ್ಸ್ ಬಂದರೂ ಕೂಡ ಪ್ರತಿಯೊಂದು ಮರಗಳ ಬಗ್ಗೆ ಆಗಿರ್ಬೋದು, ಇಲ್ಲಿರೋ ಒಂದು ಸ್ಥಳದ ಮಹತ್ವವನ್ನ ಅವರಿಗೆ ವಾಯ್ಸ್ ಮೂಲಕ ಗೈಡ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಫನ್ ಪಾರ್ಕ್ನಲ್ಲಿ ಅದ್ಭುತ ಪ್ರಕೃತಿ ಗೈಡೆಡ್ ವಾಕ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಭಾಗಿಯಾಗಿದ್ರು. ಅದರ ಕುರಿತಾದ ರಿಪೋರ್ಟ್ ಇಲ್ಲಿದೆ. ಈಗ ಕಬ್ಬನ್ ಪಾರ್ಕ್ನ ಮಹತ್ವವನ್ನು ತಿಳಿಸೋದಕ್ಕೆ ಕಬ್ಬನ್ ಪಾರ್ಕ್ ಮತ್ತೆ ತೋಟಗಾರಿಕೆ ಇಲಾಖೆ ಈಗ ಹೊಸದಾದಂತಹ ಒಂದು ಕಾರ್ಯಕ್ರಮ ಹಂಚಿಕೊಳ್ಳಲಾಗಿದೆ. ಇವತ್ತು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿರುವಂತದ್ದು ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತಹ ಕೆಲಸ ಮಾಡ್ತಾರೆ. ಅಂದ್ರೆ ಅದ್ಭುತ ಪ್ರಕೃತಿ ಗೈಡೆಡ್ ವಾಯ್ಸ್ ಕಾರ್ಯಕ್ರಮ ಅಂತ ಹೇಳಿ ಈಗ ಆಯೋಜನೆ ಮಾಡುವಂತಂದ್ರೆ ಕಬ್ಬನ್ ಪಾರ್ಕ್ ಇರುವಂತಹ ಮರಗಳ ಬಗ್ಗೆ ಅದರ ಇತಿಹಾಸ ಬಗ್ಗೆ ಹೇಳಿಕೊಡುವಂತಹ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಜನರಿಗೆ ಅವರಿಗೆ ಈ ಒಂದು ಧ್ವನಿಯ ಮೂಲಕ ಅಥವಾ ಗೈಡ್ಗಳನ್ನು ಕರೆದುಕೊಂಡು ಬಂದು ಅವರು ಪ್ರತಿಯೊಂದು ಮರಗಳ ಬಗ್ಗೆ ಜೊತೆಗೆ ಆ ಪಥದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡುವಂತಹ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಸದ್ಯಕ್ಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ತೋಟಗಾರಿಕೆ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಈ ಭಾಗಿಯಾಗಿರುವಂತಹ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ವಾಕರ್ಸ್ಗಳು ಕೂಡ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಯಾರೇ ವಾಕರ್ಸ್ ಬಂದರೂ ಕೂಡ ಪ್ರತಿಯೊಂದು ಮರಗಳ ಬಗ್ಗೆ ಆಗಿರಬಹುದು, ಇಲ್ಲಿರೋ ಒಂದು ಸ್ಥಳದ ಮಹತ್ವವನ್ನ ಅವರಿಗೆ ವಾಯ್ಸ್ ಮೂಲಕ ಗೈಡ್ ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫನ್ ಪಾರ್ಕ್ನಲ್ಲಿ ಅದ್ಭುತ ಪ್ರಕೃತಿ ಗೈಡೆಡ್ ವಾಕ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಭಾಗಿಯಾಗಿದ್ರು. ಅದರ ಕುರಿತಾದ ರಿಪೋರ್ಟ್ ಇಲ್ಲಿದೆ. ಈಗ ಕಬ್ಬನ್ ಪಾರ್ಕ್ನ ಮಹತ್ವವನ್ನು ತಿಳಿಸೋದಕ್ಕೆ ಕಬ್ಬನ್ ಪಾರ್ಕ್ ಮತ್ತೆ ತೋಟಗಾರಿಕೆ ಇಲಾಖೆ ಈಗ ಹೊಸದಾದಂತಹ ಒಂದು ಕಾರ್ಯಕ್ರಮ ಹಂಚಿಕೊಳ್ಳಲಾಗಿದೆ. ಇವತ್ತು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿರುವಂತದ್ದು ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತಹ ಕೆಲಸ ಮಾಡ್ತಾರೆ. ಅಂದ್ರೆ ಅದ್ಭುತ ಪ್ರಕೃತಿ ಗೈಡೆಡ್ ವಾಯ್ಸ್ ಕಾರ್ಯಕ್ರಮ ಅಂತ ಹೇಳಿ ಈಗ ಆಯೋಜನೆ ಮಾಡುವಂತಂದ್ರೆ ಕಬ್ಬನ್ ಪಾರ್ಕ್ ಇರುವಂತಹ ಮರಗಳ ಬಗ್ಗೆ ಅದರ ಇತಿಹಾಸ ಬಗ್ಗೆ ಹೇಳಿಕೊಡುವಂತಹ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಜನರಿಗೆ ಅವರಿಗೆ ಈ ಒಂದು ಧ್ವನಿಯ ಮೂಲಕ ಅಥವಾ ಗೈಡ್ಗಳನ್ನು ಕರೆದುಕೊಂಡು ಬಂದು ಅವರು ಪ್ರತಿಯೊಂದು ಮರಗಳ ಬಗ್ಗೆ ಜೊತೆಗೆ ಆ ಪಥದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡುವಂತಹ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಸದ್ಯಕ್ಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ತೋಟಗಾರಿಕೆ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಈ ಭಾಗಿಯಾಗಿರುವಂತಹ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ವಾಕರ್ಸ್ಗಳು ಕೂಡ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಯಾರೇ ವಾಕರ್ಸ್ ಬಂದರೂ ಕೂಡ ಪ್ರತಿಯೊಂದು ಮರಗಳ ಬಗ್ಗೆ ಆಗಿರಬಹುದು, ಇಲ್ಲಿರೋ ಒಂದು ಸ್ಥಳದ ಮಹತ್ವವನ್ನ ಅವರಿಗೆ ವಾಯ್ಸ್ ಮೂಲಕ ಗೈಡ್ ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫನ್ ಪಾರ್ಕ್ನಲ್ಲಿ ಅದ್ಭುತ ಪ್ರಕೃತಿ ಗೈಡೆಡ್ ವಾಕ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಭಾಗಿಯಾಗಿದ್ರು. ಅದರ ಕುರಿತಾದ ರಿಪೋರ್ಟ್ ಇಲ್ಲಿದೆ. ಈಗ ಕಬ್ಬನ್ ಪಾರ್ಕ್ನ ಮಹತ್ವವನ್ನು ತಿಳಿಸೋದಕ್ಕೆ ಕಬ್ಬನ್ ಪಾರ್ಕ್ ಮತ್ತೆ ತೋಟಗಾರಿಕೆ ಇಲಾಖೆ ಈಗ ಹೊಸದಾದಂತಹ ಒಂದು ಕಾರ್ಯಕ್ರಮ ಹಂಚಿಕೊಳ್ಳಲಾಗಿದೆ. ಇವತ್ತು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿರುವಂತದ್ದು ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತಹ ಕೆಲಸ ಮಾಡ್ತಾರೆ. ಅಂದ್ರೆ ಅದ್ಭುತ ಪ್ರಕೃತಿ ಗೈಡೆಡ್ ವಾಯ್ಸ್ ಕಾರ್ಯಕ್ರಮ ಅಂತ ಹೇಳಿ ಈಗ ಆಯೋಜನೆ ಮಾಡುವಂತಂದ್ರೆ ಕಬ್ಬನ್ ಪಾರ್ಕ್ ಇರುವಂತಹ ಮರಗಳ ಬಗ್ಗೆ ಅದರ ಇತಿಹಾಸ ಬಗ್ಗೆ ಹೇಳಿಕೊಡುವಂತಹ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಜನರಿಗೆ ಅವರಿಗೆ ಈ ಒಂದು ಧ್ವನಿಯ ಮೂಲಕ ಅಥವಾ ಗೈಡ್ಗಳನ್ನು ಕರೆದುಕೊಂಡು ಬಂದು ಅವರು ಪ್ರತಿಯೊಂದು ಮರಗಳ ಬಗ್ಗೆ ಜೊತೆಗೆ ಆ ಪಥದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡುವಂತಹ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಸದ್ಯಕ್ಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ತೋಟಗಾರಿಕೆ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಈ ಭಾಗಿಯಾಗಿರುವಂತಹ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ವಾಕರ್ಸ್ಗಳು ಕೂಡ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಯಾರೇ ವಾಕರ್ಸ್ ಬಂದರೂ ಕೂಡ ಪ್ರತಿಯೊಂದು ಮರಗಳ ಬಗ್ಗೆ ಆಗಿರಬಹುದು, ಇಲ್ಲಿರೋ ಒಂದು ಸ್ಥಳದ ಮಹತ್ವವನ್ನ ಅವರಿಗೆ ವಾಯ್ಸ್ ಮೂಲಕ ಗೈಡ್ ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.